ಆ ಶಾಂತಿಗಾಗಿ ನಿರ್ಮಿಸಿದ ನನ್ನ ಪ್ರಾಣಲ ಪಂಜರಗಳು ಹರಿದು ಹಾಳಾಗಿರುವುದು ಆ ಬೀರನ ಅರಬಟ್ಟಕ್ಕೆ. ನಕ್ಕನ ಶಾಂತಿಯ ಶ್ರೇಣಿಗಾಗಿ ಸರಸಾಡುವ ಇಂದು ನಿಮ್ಮನನ್ನು ಕೊಲೆ ಆಗಲೇಬೇಕು. ಹೇ ಬೀರ, ಯಾಕೆ ರೀತಿ ಹುಚ್ಚರಾಗಿ ಚೀರಾಡ್ತಾ ಇದ್ದೀರಾ? ನಿಮ್ ತಲೆ ಕೆಟ್ಟಿಲ್ಲ ತಾನೇ? ಹೌದು, ನನ್ನ ತಲೆ ಕೆಟ್ಟಿದೆ. ಆ ಕೆಟ್ಟ ಹೋದ ತಲೆ ಸರಿ ಮಾಡುತ್ತೇನೆ ಅಂತ ನನಗೆ ಮೊದಲು ಮಾತು ಕೊಡು. ಅಲ್ಲ ರೀ, ಆ ಪ್ರೀತಿಗೋಸ್ಕರ ಅಲ್ಲೇ ನಾನು ಇಷ್ಟೆಲ್ಲ ನಿಮಗೋಸ್ಕರ ಮಾಡಿರೋದು. ಏನ್ ಮಾತು ಕೊಡ್ಬೇಕು ಹೇಳಿ? ಹಾಗಲ್ಲ ರಂಜನ, ಆ ಬೀರನ ಪ್ರಿಯಸಿ ಆಗಬೇಕು. ಅವನ್ನ ಕೊಲೆ ಮಾಡುವ ನೆಪಕ್ಕೆ ಮಾತ್ರ. ಏನ್ ಮಾತಾಡ್ತಿದ್ಯಾ ನೀನು? ನಿನ್ನ ಮಾತಿಗೆ ಮರಳಾಗಿ ಹಾಲಿನಂತ ಅರ್ಕನ ಸಂಸಾರವನ್ನು ನಾನು ಹಾಳು ಮಾಡಿಬಿಟ್ಟೆ. ಸತಿಯ ಸಂಸಾರದ ಜ್ಯೋತಿಯಿಂದ ನಂಬಿರುವ ಆ ಶ್ರೀರಾಮ ಕಟ್ಟಿರೋ ತಾಳಿನ ನಾನು ಕೆತ್ತಿ ಬಿಸ ಹಾಕಿದೆ. ಅವರ ಆಸ್ತಿ ಅಂತಸ್ತು ಹಣ ಆಭರಣ ತಂದು ನಿನ್ನ ಮನೆ ಸೇರಿಸಿದೆ. ಆ ಶಾಂತಿನ ಕೊಲೆ ಮಾಡಿದ್ದು ಅಲ್ಲದೆ ಬೀರಶನ ಕೊಲೆ ಮಾಡಂತ ಹೇಳ್ತಾ ಇದ್ದೀಯಲ್ಲ, ನೀನು ನಾಲಾಯಕ. ಮುಂದೆ ನನಗೂ ಕೂಡ ಮೋಸ ಮಾಡಿ ನನ್ನ ಪ್ರಾಣಕ್ಕೆ ಅಪಾಯ ತರ್ತೆ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ ಕಣೋ. ನಿನ್ನ ಮನುಷ್ಯನೆಲ್ಲ ನಿನ್ನಪ್ಪ ನಾಶಕ. ಲೇ ರವಿವರ್ಮ, ನೀನೆಂತ ಹೊಲಸು ಹೇಸಿ ಹೇಳಿ ನನ್ನ ಮಗ ಅಂತ ನನ್ನ ಮಾವನ ಅಕ್ಕನಿಂದ ತಿಳಿಯುತ್ತಲೇ. ಅಷ್ಟೇ ಅಲ್ಲ, ನಿಮ್ಮನೆ ಕುಲಕರಿಂದ ತಿಳಿಯಿತು ನೀನೆಂತ ದರಿದ್ರ ನನ್ನ ಮಗ ಅಂತ. ಇದೇ ಪರಶುರಾಮನ ಕೋಟ್ಲಿಂದ ಹೋಗಿತ್ತು ನಿನ್ನ ಕತೆ. ಇಂದಿಗೆ ನನ್ನ ಧರ್ಮ ತುಂಬಿದ ಮನೆಗೆ ತಗುಲಿದ ಕಂಟಕ ಮುಗಿಯಿತು. ಇನ್ನು ಉಳಿದಿರುವುದು ಒಬ್ಬನೇ, ಅವನೇ ಆ ರಾಜ್ಯವರ್ಮ. ಮುಂದಿನ ಬೇಟೆ ಅವನದೇ.